ನಾಟಕ ಮುದುಕನು ಹುಲಿಯು. ಮೂಲ ರಚನೆ ಡಾಕ್ಟರ್ ಆರ್.ವಿ. ಭಂಡಾರಿ. ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಸತೀಶ್ ಬಿ. ಪರ್ವತೀಕರ್. ಕೇಳಿ ನಾಟಕ ಮುದುಕನು ಹುಲಿಯು. ಏನ್ ಹುಡುಗರು ಸ್ವಲ್ಪ ಹುಡುಗರೇ ಹಾಗಾಗಿ ಗಲಾಟೆ ಮಾಡ್ಲತ್ರೇಲು. ಏನ್ರು ಇದೆಲ್ಲ ಗಲಾಟೆ? ತಿರುಪತಿ ಯಾತ್ರೆಗೆ ಹೊಂಟಿನಪ್ಪ. ಅಜ್ಜ ಅಜ್ಜ ಎಲ್ಲಿಗಜ್ಜ? ತಿರುಪತಿ ಯಾತ್ರೆಗೆ ಹೊಂಟಿನಮ್ಮ. ಅಜ್ಜ ನಾವು ಬರ್ತೇವೆ, ತಿರುಪತಿ ನೋಡ್ತೇವೆ. ಬ್ಯಾಡಪ್ಪ, ಬ್ಯಾಡ ಮಕ್ಕಳ, ಮನಿಗ್ ಹೋಗ್ರ ಹುಡುಗರೇ. ಅಜ್ಜ ಅಜ್ಜ ನಮ್ಗೇನ್ ತರ್ತೀಯ ಅಜ್ಜ? ಬೆಂಡ ಬತಾಸು ತರ್ತೀನಿ. ಮನಿಗ್ ಹೋಗ್ರ ಹುಡುಗರೇ. ಅಜ್ಜ ಅಜ್ಜ ನಾವು ಬರ್ತೀವಿ, ಬಾ 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 ಬಾ, ಅಂಗಿ ಚಡ್ಡಿ ತರ್ತೀನ್ರು. ಮನಿಗ್ ಹೋಗ್ರ ಹುಡುಗರೇ. ಅರೆ ರೇ, ಹಿಂಗ್ ಮಾಡ್ಬೇಡ್ರು. ಇಲ್ಲಿ ನೋಡ್ರಪ್ಪ, ಅಪ್ಪ ಅವ್ವ ಕರಿತಿರ್ತಾರ. ಮನಿಗ್ ಹೋಗ್ರು. ಅಜ್ಜ ನಾವು ಬರ್ತೀವಿ. ಮಳಿಗಿಳಿ ಆಗಂಗ್ ಕಾಣ್ತದ್ರು. ಮನಿಗ್ ಹೋಗ್ರು. ಬಾ 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 ಬಾ, ಎಷ್ಟು ದೂರ ಬಂದೀವಿ ಅಂತೀನಿ. ಮಹಾತ್ನಾಗ ಹಾದಿ ಹೋಗಿದ್ದೆ ಗೊತ್ತಾಗ್ಲಿಲ್ಲ ಅಲ್ರು. ಅಡವ್ಯಾಗ ಚಳಿಗಿಳಿ ಆಗ್ತದ್ರು. ಮನಿಗ್ ಹೋಗ್ರು. ಬೆಂಕಿ ಹಾಕ್ತಾ ಇರ್ತೀವಿ, ನಿನ್ ಹಿಂದೆ ಬರ್ತೀವಿ. ಅಜ್ಜ 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 ಅಲ್ಲಿ ನೋಡಜ್ಜ. ಎಲ್ಲಿ ಎಲ್ಲಿ? ಅಲ್ಲ ಅಜ್ಜ, ಅಲ್ಲಿ ಏನದ ಅಜ್ಜ ಎದುರುಗಜ್ಜ? ಹುಲಿ ಗಿಲಿ ಇರ್ತಾವ. ಮನಿಗ್ ಹೋಗ್ರು. ಅಜ್ಜ ಅಜ್ಜ ಈ ಕಡೆಗೆ ಬಾ ಅಜ್ಜ. ಅಜ್ಜ ಈ ಕಡೆಗೆ ಬಾ ಅಜ್ಜ. ನನ್ ಮೊಮ್ಮಕ್ಕಳು ಹೆದರ್ತಾವು, ಕೂಗ್ಬೇಡ. ಇಲ್ಲ ಅಜ್ಜ, ಕೂಗುವುದಿಲ್ಲ. ನಿನ್ನ ಮೊಮ್ಮಕ್ಕಳಿಗೆ ಏನು ಮಾಡೋದಿಲ್ಲ. ಏನ್ ಹುಲಿರಾಯ, ನೀ ಸಿಕ್ಬಿದ್ದಿ? ಏನು ನನ್ನ ಸ್ಥಿತಿ? ಯಾವನೋ ಒಬ್ಬ ಬೇಟೆಗಾರ ನನ್ನನ್ನ ಪಂಜರದಲ್ಲಿ ಹಿಡಿದುಕೊಂಡು ಬಿಟ್ಟಿದ್ದಾನ. ದಯಮಾಡಿ ಬಾಗ್ಲ ತೆಗಿ ಅಜ್ಜ. ನಾ ಪಂಜರದ ಬಾಗ್ಲ ತೆಗೆದ್ರ ನೀ ನನ್ನನ್ನೇ ಕೊಂದ್ಬಿಡ್ತಿ. ಇಲ್ಲ ಅಜ್ಜ, ನಾನು ಆಗ ಮಾಡುವುದಿಲ್ಲ. ಅಂತ ನೀಚ ಅಲ್ಲ. ನಮ್ಮ ಮನೆತನದವರು ಎಂದು ಕೊಟ್ಟ ಮಾತನ್ನ ತಪ್ಪುವುದಿಲ್ಲ. ನಮ್ಮ ಮನೆತನದಲ್ಲಿ ಎಂತೆಂಥವ್ರಾಗಿ ಹೋಗ್ಯಾರ ಗೊತ್ತಾ? ಹೇಳ್ತೀನಿ ಕೇಳು. ಒಂದಾನೊಂದು ಕಾಲದಿ ಕರ್ನಾಟ ದೇಶದಿ ದೇವಿ ಮನಿ ದಟ್ಟಡವಿಯ ಪಕ್ಕದಲ್ಲಿ ಹುಲುಸಾಗಿ ಬೆಳೆದಿರುವ ಹಸಿ ಹುಲ್ಲ ಆಶೆಯಲ್ಲಿ ಬಡಗೋವು ತಾ ಬರುತ್ತಿರಲು ಪೊದೆಯ ಮರೆಯಲ್ಲಿ ಹೊಂಚು ಹಾಕಿ ಹುಲಿರಾಯನೋರ್ವನು ಗುಡುಗುಡುಸಿ ಹಾರಿದನು ತನದ ಎದುರಿನಲ್ಲಿ, ತನದ ಎದುರಿನಲ್ಲಿ, ತನದ ಎದುರಿನಲ್ಲಿ. ಕೇಳಯ್ಯ ಹುಲಿರಾಯನೆ ಬಲು ದೈನ್ಯದಿ ನುಡಿಯುವುದನು. ಕೇಳಯ್ಯ ಹುಲಿರಾಯನೆ ಬಲು ದೈನ್ಯದಿ ನುಡಿಯುವುದನು. ಸಣ್ಣದೊಂದು ಕರುವಿದೆ
ಕೊಟ್ಟಿಗೆಯಲ್ಲಿ ಸಣ್ಣದೊಂದು ಕರುವಿದೆ ಕೊಟ್ಟಿಗೆಯಲ್ಲಿ ಒಬ್ಬನೇ ಕರುಳಿನ ಕುಡಿಯೊಂದು ಕಾತರಿಸಿ ಒಬ್ಬನೇ ಕರುಳಿನ ಕುಡಿಯೊಂದು ಕಾತರಿಸಿ ಕಾಯ್ದುದು ಕೇಳಯ್ಯ ಹುಲಿರಾಯನೇ ಹುಲಿರಾಯನೇ. ಅಯ್ಯ ಹುಲಿರಾಯ, ನಿನಗೂ ಮಕ್ಕಳಿರಬಹುದು. ನನ್ನ ಕಂದಮ್ಮನನ್ನು ಕೊನೆಯ ಬಾರಿ ಒಂದು ಸಲ ನೋಡಿ ಮೈನೆಕ್ಕಿ ಮುದ್ದು ಮಾಡಿ ಹಾಲು ಕುಡಿಸಿ ನಿನ್ನಲ್ಲಿಗೆ ಬಂದು ಸೇರುತ್ತೇನೆ. ಇದೋ ಭಾಷೆ ಕೊಡುತ್ತೇನೆ, ಅಲ್ಲಿಯವರೆಗೆ ಕಾದಿರು. ಹೋಗು ಹೋಗಲೆ ದನವೇ ನೀ ಮರಳಿ ಬರುವುದು ಬೇಡ, ನಿನ್ನ ಕಂದ ನೋಡಗೂಡಿ ಬದುಕಲೇ ಜೀವವಿರುವವರೆಗೆ, ನಿನ್ನ ಕಂದ ನೋಡಗೂಡಿ ಬದುಕಲೇ ಜೀವವಿರುವವರೆಗೆ. ಕೇಳಿದೆಯಾ ನನ್ನ ಅಜ್ಜನ ಕಥೆ? ಅಂಥ ಪುಣ್ಯವಂಶದಲ್ಲಿ ಹುಟ್ಟಿದವ ನಾನು. ಎಂದಾದರೂ ನಾನು ಮಾತಿಗೆ ತಪ್ಪುವೆನೆ? ಅಜ, ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುತ್ತಾರಾ? ಇನ್ನು ಪಂಜರದ ಬಾಗಿಲು ತೆಗೆ. ಅಜ್ಜ ಅಜ್ಜ, ಬಾಗಿಲು ತೆಗಿಯ ಅಜ್ಜ. ಅಯ್ಯೋ ಅಯ್ಯೋ ಹುಲಿ ಬಂತು, ಅಯ್ಯೋ ಅಜ್ಜ, ಅಯ್ಯೋ ಹುಲಿ ಬಂತು, ಅಯ್ಯೋ 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 ಹುಲಿ ಬಂತು, ಅಯ್ಯೋ ಹುಲಿರಾಯ, ನೀ ಮೊದಲು ಏನು ಹೇಳಿದಿ? ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡ್ತಾರ ಅಂತ. ಏನಿದು ಮಾವಿನ ಮರ? ನೀ ಯಾಕೆ ನತ್ತೆ? ಒಂದು ಕೆಲಸ ಮಾಡೋಣ, ಎದುರಿಗಿರೋ ಮಾವಿನ ಮರವನ್ನ ಕೇಳೋಣ. ಬಾ, ಈ ಮಾವಿನ ಮರನ ಕೇಳು. ಮಾವಿನ ಮರವೇ? ಮಾವಿನ ಮರವೇ? ಲೋಕದಲ್ಲಿ ಉಪಕಾರ ಮಾಡಿದವರಿಗೆ ಯಾರಾದರೂ ಅಪಕಾರ ಮಾಡ್ತಾರ? ಓಹೋ, ಧಾರಾಳವಾಗಿ ನೋಡು. ನಾನು ಮಾವಿನ ಮರ. ಹೌದು. ನಾವು ಮನುಷ್ಯರಿಗೆ ನೆರಳು ಕೊಡುತ್ತೇವೆ, ಹಕ್ಕಿಗಳಿಗೆ ಆಶ್ರಯ ಕೊಡುತ್ತೇವೆ, ಮನುಷ್ಯರಿಗೆ ಹಣ್ಣು ಕೊಡುತ್ತೇವೆ, ಗೊಬ್ಬರ ಮಾಡಲು ಒಣೆಲೆ ಕೊಡುತ್ತೇವೆ. ದೊಡ್ಡ ಮಳೆಯಿಂದ ನೆಲದ ಮೇಲೆ ಮಣ್ಣು ತೊಳೆದು ಹೋಗದ ಹಾಗೆ ಬೇರಿನಿಂದ ಗಟ್ಟಿಯಾಗಿ ಹಿಡಿದಿರುತ್ತೇವೆ. ದಟ್ಟವಾಗಿ ಬೆಳೆದು ಮೋಡಗಳನ್ನು ತಡೆದು ಮಳೆ ತರುತ್ತೇವೆ. ಇಷ್ಟೊಂದು ಉಪಕಾರ ಮಾಡಿದರೂ ನೀವು ನಮ್ಮನ್ನು ಕಡಿದು ಕಡಿದು ಕುಲಸಂಹಾರ ಮಾಡುತ್ತೀರಿ. ನಿಮಗೆ ಮರುಕವಿಲ್ಲ, ಭಾವನೆ ಇಲ್ಲ. ನೀವು ಉಪಕಾರ ಮಾಡಿದವರಿಗೆ ಅಪಕಾರ ಮಾಡುವುದಿಲ್ಲವೇ? ನೋಡಿದೆಯಾ ಲೋಕದ ನ್ಯಾಯ? ನೀವೇ ಕಲಿಸಿದ್ದು. ಈಗ ನಿನ್ನನ್ನು ತಿಂದು ಮಕ್ಕಳನ್ನು ಒಬ್ಬೊಬ್ಬರಾಗಿ ತಿನ್ನುತ್ತೇನೆ. ತಡಿ 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 ಹುಲಿರಾಯ, ಯಾಕೋ ಕತ್ತಿ ನಗಲಿಕತ್ತದ. ಅದನ್ನ ಕೇಳೋಣಂತ. ಕತ್ತೆ ಕತ್ತೆ, ನೋಡು, ಲೋಕದಲ್ಲಿ ಉಪಕಾರ ಮಾಡಿದವರಿಗೆ ಯಾರಾದ್ರೂ ಅಪಕಾರ ಮಾಡ್ತಾರ? ಅಜ್ಜ ಅಜ್ಜ, ಏನ್ ಹೇಳಿ? ನೋಡು, ನಾ ಕತ್ತಿದ್ದೀನಿ, ದಿನ ಇಡೀ ದುಡಿತೀನಿ, ಹೊಲಸು ತಿಂದು ಬದುಕ್ತೀನಿ. ಎಷ್ಟು ಉಪಕಾರ ಮಾಡಿದ್ರು ನೀವು ಮನುಷ್ಯರು ದಡ್ರಿಗೆಲ್ಲ ಕತ್ತಿ ಕತ್ತಿ ಅಂತ ಕರೆದು ನನ್ನನ್ನು ಅಪಮಾನ ಮಾಡ್ತೀರಿ. ನೀವ ಮನುಷ್ಯರು ಉಪಕಾರ ಮಾಡಿದವ್ರಿಗೆ ಅಪಕಾರ ಮಾಡೋದಿಲ್ಲ. ನೋಡಿದ್ಯಾ, ಈಗ ನಿನ್ನನ್ನ ತಿನ್ನುತ್ತೇನೆ.
ನರಿ ಬಂತು ನರಿ ಅಜ್ಜ ಅಜ್ಜ ನರಿ ಬಂತು ನೋಡಜ್ಜ ಹೌದು, ನರಿ ಬಂತಲ್ಲ, ನರಿ ಬಂತು. ಬಾರೋ ಬಾರೋ ನರಿಯಣ್ಣ, ಪ್ರಾಣಿಗಳಲ್ಲಿ ಜಾಣಣ್ಣ, ಬಾರೋ ಬಾರೋ ನರಿಯಣ್ಣ, ಉಪಾಯ ಹೂಡೋ ನರಿಯಣ್ಣ, ಬಾರೋ ಬಾರೋ ನರಿಯಣ್ಣ, ಉಪಾಯ ಹೂಡೋ ನರಿಯಣ್ಣ. ನಾನೊಲ್ಲೆ, ನಾ ಬರುವುದಿಲ್ಲ. ಶರಣೋ ಶರಣೋ ನರಿಯಣ್ಣ, ನೀನೇ ರಾಜ ನರಿಯಣ್ಣ, ಅಜ್ಜನ ಕಾಯೋ ನರಿಯಣ್ಣ, ನಿನ್ನ ಹೆಸರು ಮೆರೆಯಣ್ಣ. ಶರಣೋ ಶರಣೋ ನರಿಯಣ್ಣ, ನೀನೇ ರಾಜ ನರಿಯಣ್ಣ. ಅಯ್ಯೋ ಸರಿರಿ ಸರಿ, ಬೇಗ ಸರಿರಿ, ನರಿನ ಬಂದ ಸರಿರಿ. ವನರಾಜ ನಮ್ಮ ಈ ಹುಲಿರಾಯ. ನಮೋ ನಮೋ ಹುಲಿರಾಯ, ನಮೋ ನಮೋ ಹುಲಿರಾಯ. ಹುಲಿ ಮಹಾರಾಯನಿಗೆ, ಜಯವಾಗಲಿ, ಹುಲಿ ಮಹಾರಾಯನಿಗೆ. ಜಯವಾಗಲಿ. ಏನು ನ್ಯಾಯ, ಏನಿದು? ಈ ಕ್ಷುಲ್ಲಕ ಮಾನವ ಮುದುಕನೊಡನೆ ಏನು ನ್ಯಾಯ ಮಹಾಪ್ರಭು? ನರಿಯಣ್ಣ, ಈ ಹುಲಿ ಈ ಪಂಜರದೊಳಗಿತ್ತು. ಏ ಮುದುಕ, ನಾಲಿಗೆ ಬಿಗಿ ಹಿಡಿ. ನಮ್ಮ ಹುಲಿರಾಯ ಈ ಪಂಜರದಲ್ಲಿ ಅಂದರೇನು? ನಿನಗೆ ತಲೆ ಹಾಳಾಗಿದೆಯಾ? ಹೌದು ನರಿಯಣ್ಣ, ಒಬ್ಬ ಬೇಟೆಗಾರ ನನ್ನನ್ನ ಹಿಡಿದು ಈ ಪಂಜರದೊಳಗೆ ಇಟ್ಟಿದ್ದ. ಮಹಾಸ್ವಾಮಿ, ನೀವು ತಮಾಷೆ ಮಾಡುತ್ತೀರಿ. ದೊಡ್ಡವರಿಗೆ ಹೀಗೆ ತಮಾಷೆ ಮಾಡುವುದು ಭೂಷಣವೇ? ಇಲ್ಲದಿದ್ದರೆ ಈ ಚಿಕ್ಕ ಪಂಜರದಲ್ಲಿ ನೀವು ಇಷ್ಟು ತೋರ ಇಷ್ಟು ಉದ್ದ ಇದ್ದವರು ಕೂಡುವುದೆಂತು? ನಾನು ಇಲ್ಲಿಯವರೆಗೆ ಇಲ್ಲೇ ಕುಳಿತಿದ್ದೆ. ಹೇಗೆ ನನಗೆ ತುಂಬಾ ತೊಂದರೆಯಾಗುತ್ತಿತ್ತು. ಹೀಗೆ ಹೀಗೆ ಆ ದುಷ್ಟ ಬೇಟೆಗಾರ ನನ್ನನ್ನು ತುರುಕಿದ. ಮೈ ಎಲ್ಲ ನೋವಾಗಿದೆ. ನೋಡಬೇಕಾದರೆ ನಾನು ಎಷ್ಟು ನುಜ್ಜಾಗಿದ್ದೇನೆ. ಆದರೆ ಈ ಪಂಜರಕ್ಕೆ ಈ ಬಾಗಿಲು ಹೇಗೆ ಹಿಡಿಯಿತಪ್ಪ? ಹೇಗೆ ಹಿಡಿಯಿತು? ಬೀಗ ಬೀಗ ಹಾಕೋ. ಹಾಕಿದೆ ಹಾಕಿದೆ. ಹೋಯ್ತು ಹೋಯ್ತು, ಹುಲಿ ಪಂಜರ ಹೋಯ್ತು. ಏ ಅಜ್ಜ, ನರಿಯಣ್ಣ, ಬಾಗ್ಲ ತೆಗೆಯೋ. ಹುಲಿಯಣ್ಣ, ನೀನು ಅಲ್ಲೇ ಇರು. ಪಾಪ ಮುದುಕಪ್ಪನನ್ನು ಮೋಸ ಮಾಡಿದೆಯಲ್ಲ, ನಿನಗೆ ಅದೇ ಶಿಕ್ಷೆ. ಬಾಗ್ಲ ತೆಗೆ. ಆ ಬೇಟೆಗಾರ ಬಂದು ಬಾಗಿಲು ತೆರೆಯುತ್ತಾನೆ. ಅಲ್ಲಿಯವರೆಗೆ ನೀನು ಅಲ್ಲೇ ಸುಖವಾಗಿ ಇರು. ನರಿಯಣ್ಣ, ಬಹಳ ಉಪಕಾರ ಆಯ್ತಪ್ಪ ನಿಂದು. ಆಯ್ತಾಯ್ತು, ಹೋಗು. ಯಾತ್ರೆಗೆ ಹೋಗುತ್ತೀಯಾ? ಅಲ್ಲ, ಯಾತ್ರೆಗೀತ್ರೆ ಯಾಕಪ್ಪ? ನೋಡು, ಈ ಮಕ್ಕಳ ಸಂಗಡ ಮಜಾ ಮಾಡುತ್ತಾ ಇರು. ಮಕ್ಕಳೇ ದೇವರು. ಮಕ್ಕಳು ಕೊಡುವಷ್ಟು ಸಂತೋಷ ದೇವರು ಕೊಡ್ತಾನ? ಹೊರಡು ಮನೆಗೆ. ಇದುವರೆಗೆ ಮುದುಕನು ಹುಲಿಯು ನಾಟಕ ಕೇಳಿದಿರಿ. ಮೂಲ ರಚನೆ ಡಾಕ್ಟರ್ ಆರ್ ವಿ ಭಂಡಾರಿ. ಬಾನುಲಿಗೆ ಅಳವಡಿಸಿ ನಿರ್ದೇಶಿಸಿದವರು ಸತೀಶ್ ಬಿ ಪರ್ವತಿಕರ್. ಭಾಗವಹಿಸಿದವರು ಐಎಸ್ ನವಲಿ, ವಿಜಯ್ ಕುಲಕರ್ಣಿ, ವೈಶಾಲಿ ಜೋಶಿ, ಮಧುಸೂದನ್ ಟೆಂಗ್ಳಿಕರ್, ಸೋಮಶೇಖರ್ ರೂಳಿ, ಜಯತೀರ್ಥ ಪಾಟೀಲ್ ಹಾಗೂ ಮಕ್ಕಳಾದ ಅಶ್ವಿನಿ ಹನಗುಂಟಿಕರ್, ಶಿಲ್ಪಾ ಬಿಎಸ್, ವೆಂಕಟೇಶ್ ಮಲ್ಲಾಬಾದಿ, ಗೌತಮ್ ಯಳಸಂಗಿಕರ್, ಗಣೇಶ್ ಆರ್ಪಿ ಹಾಗೂ ರವಿಚಂದ್ರ ಎಚ್ ಕೆ. ಸ್ವರ ಸಹಾಯ ಪ್ರಸನ್ನ ವೆಂಕಟೇಶ್ ಕೊರ್ತಿ ಹಾಗೂ ಗಾಯತ್ರಿ ಥಿಟೆ.